ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನಾವು ಆರಾಮದೇವಿ ನೋಡ್ರಿ. ನೀವು ಆರಾಮದೆ ಅನ್ಕೊಂಡು ನೋಡ್ರಿ. ಬಡವರ ಮನೆಗೆ ಸ್ವಾಗತ ರೀ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬರ್ರಿ ಇವತ್ತು ಸಾಬುದಾನಿಯಿಂದ ಪುರಿ ಹೆಂಗೆ ಮಾಡೋದು ಅಂತ ನೋಡ್ರಿ. ನೀವು ಗೋಧಿ ಹಿಟ್ಟಲ್ಲೇ ಪುರಿ ಮಾಡಿರಿ, ಮೈದಾ ಹಿಟ್ಟಲ್ಲೇ ಪುರಿ ಮಾಡಿರಿ, ಹಂಗೆ ಸಾಬುದಾನಿ ಹಿಟ್ಟಿನಿಂದನೂ ಪುರಿ ಮಾಡೋಣ್ರಿ. ಬರ್ರಿ ಈಗ ಒಂದು ಗ್ಲಾಸ್ ಸಾಬುದಾನಿ ತೊಗೊಂಡ್ರಿ. ನನ್ನ ಮಗಳು ಹೆಂಗೆ ತೋರಿಸ್ತಾಳೆ ನೋಡ್ರಿ. ಕಡಾಯಿಗೆ ಹಾಕಿ ಅದನ್ನು ಹುರ್ಕೊತಾನ್ರಿ. ಹುರ್ಕೊಂಡು ಸ್ವಲ್ಪ ತಣ್ಣಗಾಕಿಬಿಟ್ಟೇನ್ರಿ. ಈಗ ತಣ್ಣಗಾಗ್ಬಿಟ್ಟಿಂದ ಅಲ್ಲಿವರೆಗೂ ತಣ್ಣಗಾಗೋವರೆಗೂ ಒಂದು 3 ಮೆಣಸಿನ್ಕಾಯಿ ರೀ 4 ಹಾಕಿನಿ ನೋಡ್ರಿ. ಒಂದು 2 ಪೀಸ್ ಅಲ್ಲ ಹಾಕಿನ್ರಿ. ಸ್ವಲ್ಪ ಜೀರಿಗೆ ಹಾಕಿನ್ರಿ. ಇದನ್ನು ಸಣ್ಣಗೆ ಜಜ್ಕೊಂಡ್ರಿ. ಸಣ್ಣಗೆ ಜಜ್ಕೊಂಡ್ರಿ. ಇದನ್ನು ಮಿಕ್ಸಿ ಹಾಕೊಬರ್ರಿ. ತಣ್ಣಗಾಗೈತಿ ಈಗ ಇದು ಪುಡಿ ಆಗೈತಲ್ರಿ. ಇದನ್ನು ಒಂದು ಸಾಣಿಗೆ ಹಾಕಿ ಸಾನಿಸ್ಕೊತಾನ್ರಿ. ಹುರಿದ ಸಾಣಿಗೆ ಇರ್ತಲ್ರಿ, ಅದಕ್ಕೆ ಸಾನಿಸ್ಕೊತಾನ್ರಿ. ಇದನ್ನು ದಿಪ್ಪಂದೆಲ್ಲ ತೆಗೆದಿಟ್ಕೊಂಡ್ರಿ. ಬೇಕಾದ್ರೆ ನೀವು ಹೊಳ್ಳಿ ಮಿಕ್ಸಿ ಹಾಕ್ಕೊಂಡು ಮತ್ತು ಹಾಕೋಬೋದ್ರಿ. ನಾನು ಇದಕ್ಕೆ ಒಂದು 2 ಬಟಾಟೆಯನ್ನು ಕುದಿಸಿಟ್ಕೊತಿದ್ದೀನಿ ರೀ. ಅದನ್ನು ಚೆಂದಾಗ ಮಿರ್ಚಿ ಮಾಡ್ಕೊಂಡು 2 ಚಮಚ 3 ಚಮಚ ಅಷ್ಟು ಖಾರ ಹಾಕೊಂಡ್ರಿ. ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಅದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋತಾನ್ರಿ. ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ಕೈಯಿಂದ ಮೆತ್ತಗೆ ಮಾಡ್ಕೊಂಡು ಒಂದಿಷ್ಟು ಬಿಸಿನೀರು ಕಾಯಿಸಿಟ್ಕೊಂಡು ಒಂದು ಗ್ಲಾಸ್ನಷ್ಟು ಅದನ್ನ ಹಾಕ್ಕೊಂಡು ಕಾಸ್ಕೋಬೇಕು. ಕಲಸ್ಕೊಂಡು ನಾದ್ಕೊಂಡ್ರಿ ಹಿಟ್ಟಿನ ಗತೆ. ಇದನ್ನು ಬಿಸಿನೀರಿಂದನೇ ಕಲಸ್ರಿ ನೋಡಿರಿ. ಈ ರೀತಿ ನಾದಿನ್ರಿ. ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಮೆತ್ತಗೆ ಮಾಡ್ಕೊರಿ. ಇದು ನೆನೆ ಬೇಗನೆ ಹಿಟ್ಟು, ಅದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕಿ ನೆನೆ ಹಾಕ್ಬಿಡ್ತಾನೆ ರೀ. ಇದನ್ನು ಒಂದು 10 ನಿಮಿಷವರೆಗೂ ನೆನೆಯಿಲ್ರಿ. ಇದು ನಿಮ್ಗೆ ಎಷ್ಟು ಇದು ನೋಡಿ ಎಣ್ಣೆ ಹಾಕೋರಿ. ಯಾಕಂದರೆ ಇದು ಸ್ವಲ್ಪ ಹಿಟ್ಟು ಜಿಗಿಟ್ಟಿರೋದ್ರಿಂದ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಹಚ್ಚಿ ಒಂದು ಪ್ಲೇಟ್ ಮುಚ್ಚಿಡ್ರಿ. ಈಗ 10 ನಿಮಿಷ ಅಂತ ಹಿಟ್ಟು ನೆನೆದೈತ್ರಿ. ಇದನ್ನು ಸ್ವಲ್ಪ ಮಿಜ್ಕೊಂಡು ಇದನ್ನು ಹೊಳ್ಳಿ ಲಟ್ಟಿಸ್ಕೊತಾನ್ರಿ. ಚಂದಗೆ ನಿಮ್ಗೆ ಹೆಂಗೆ ಹದ ಬೇಕು ಹಂಗೆ ನಾದ್ಕೊರಿ. ನಾ ಈ ರೀತಿ ನಾದ್ಕೊ ನೋಡ್ರಿ. ಮೆತ್ತಗೆ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಉಳ್ಳಿನ ತೊಗೊರಿ. ಅದಕ್ಕೇನು ಚಪಾತಿ ಸೈಜ್ ತೊಗೊಬೇಡ್ರಿ. ಒಂದು ಚಪಾತಿ ಹಿಟ್ಟಿನಿಂದ ಒಂದು 3 ಉಳ್ಳಿ ಆಗೋಷ್ಟು ಹಿಟ್ಟು ತೊಗೋತಾನ್ರಿ. ಇದನ್ನು ಲಟ್ಟಿಸ್ಕೋಬೇಕ್ರಿ. ಈ ರೀತಿ ನಿಮ್ಗೆ ಎಷ್ಟು ಕೈಲಿ ಸಾಧ್ಯ ಅಷ್ಟು ಲಟ್ಟಿಸ್ಕೊರಿ. ಅದು ಸ್ವಲ್ಪ ದಿಪ್ಪನೇ ಇರ್ಬೇಕ್ರಿ. ಇದು ಯಾಕಂದ್ರೆ ಉಬ್ತೈತಿ. ಒಂದು ಬಟ್ಲದಿದ್ದ ಈ ರೀತಿ ರೌಂಡ್ ಶೇಪ್ ಬರೋ ಥರ ಕಟ್ ಮಾಡ್ಕೊರಿ. ನಾನು ಒಂದು ಟಬ್ಕಾದ ಬರ್ನಿ ತೊಗೊಂಡು ಕಟ್ ಮಾಡತ್ತೇನೆ ರೀ. ಇದನ್ನು ಉಳಿದಿರೋ ಹಿಟ್ಟೇನು ವೇಸ್ಟ್ ಆಗಲ್ರಿ. ಇದು ತೆಗೆದಿಟ್ಟು ಮತ್ತೊಂದು ಚಪಾತಿಗೆ ಲಟ್ಟಿಸ್ಕೊಂಡ್ರಿ. ಚಪಾತಿ ಹೆಂಗೆ ಲಟ್ಟಿಸ್ತಲ್ಲ ಹಂಗೆ ಲಟ್ಟಿಸ್ಬೇಕ್ರಿ. ಇದನ್ನು ಎಲ್ಲನೂ ಈ ಉಳಿದಿತ್ತಲ್ಲ ಅದೇ ಹಿಟ್ಟಲ್ಲೇನ ಮತ್ತೊಂದು ಸ್ವಲ್ಪ ಮಿಜ್ಕೊಂಡು ಮತ್ತೊಂದು ಲಟ್ಸಾಕತ್ತೇನೆ ರೀ. ಇದ್ರಾಗೂ ಒಂದು ಪೂರಿ ಹಾಕೈತ್ರಿ. ಅದು ಉಳಿದಿರೋ ಹಿಟ್ಟನ್ನ ಹಂಗೆ ತೆಗೆದು ಮತ್ತು ನಾ ಮಾಡ್ಕೊಂಡ್ರಿ. ಹಂಗೆ ಇಲ್ಲಿ ಎಣ್ಣೆ ಕಾಯ್ಲಾಕ ಇಟ್ಟಿದ್ನಲ್ರಿ. ಪುರಿ ಹಾಕಿ ನೋಡಿರಿ ಹೆಂಗೆ ಉಬ್ಬಾಕತೈತಿ. ಸ್ವಲ್ಪ ಎಣ್ಣೆನ ಚಿಮ್ಕಡಿಸ್ರಿ. ಅದಕ್ಕೆ ಮಸ್ತಾಗಿ ಉಬ್ಬಾಕ್ತೈತಿ ರೀ. ಅದನ್ನು ಹೊಳಸ್ಕೊಂಬಿಡೋಣ್ರಿ. ಎಷ್ಟು ಚಂದಾಗ ರೆಡಿ ಆದ ನೋಡಿರಿ ನಮ್ಮ ಪೂರಿ. ಎಲ್ಲ ಪೂರಿನೂ ಲಟ್ಟಿಸ್ಮಿದ್ನಲ್ರಿ ಅವನ್ನ ಎಣ್ಣೆಗೆ ಕರ್ಕೊಂಡ್ಬಿಡ್ತಾನೆ ರೀ. ಎಲ್ಲ ಪೂರಿನೂ ಈ ರೀತಿ ಎಣ್ಣೆಲ್ಲ ಚಿಮ್ಕಡ್ಸಿದ್ರೆ ಲಟ್ಟಿಸಿದ್ನಲ್ರಿ. ಎಲ್ಲ ಪೂರಿನೂ ಎಣ್ಣೆ ಕರ್ಕೊತಾನೆ ರೀ. ಹಂಗೆ ಇನ್ನೊಂದು ಸ್ವಲ್ಪ ಇಲ್ಲಿ ಹಿಟ್ಟು ನಾದ್ಕೊಳಕತ್ತಾನೆ ರೀ. ಈಗ ಅವನೂ ಬಟ್ಲೆಲೆ ಈ ರೀತಿ ರೌಂಡ್ ಶೇಪ್ ತಕ್ಕೊಂಡು ಇಟ್ಕೋತಾನೆ ರೀ. ಈ ರೀತಿ ಆಗ್ಯಾನ ನೋಡ್ರಿ ನಮ್ಮ ಪೂರಿ ರೀ. ಮಸ್ತ್ ಕಾಣತ್ತಾರೆ ಗುಂಡಕ್ಕೆ. ಎಲ್ಲವೂ ಎಣ್ಣೆ ಕರ್ಕೊಂಡನ್ರಿ. ಇವನ್ನ ಎಲ್ಲ ಹಿಟ್ಟಿನೂ
ಪುಡಿ ಎಲ್ಲ ರೆಡಿ ಆಯಿತು. ಒಂದು ಪ್ಲೇಟಿಗೆ ಹಾಕೊಂಡ್ರಿ ಎಷ್ಟು ಚಂದ ಉಬ್ಬ ನೋಡ್ರಿ. ಅದರಲ್ಲಿ ಬಟಾಟೆ ಚಟ್ನಿ ಮಾಡಿ ಮಸ್ತ್ ಕಾಣಕತ್ತಾವು. ನಮ್ಮ ವಿಡಿಯೋ ನಿಮ್ಗೊಂದು ಕಾರಣಕ್ಕಾದ್ರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.